लाल बहादुर शास्त्री के, अंबेडकर के, महात्मा गांधी के, ಭಾರತ್ ಮಾತಾಗೆ ಪ್ರೀತಿಯ ಶ್ರೀನಿವಾಸಪುರದ ಜನತೆಯಲ್ಲಿ ಈ ದಿನದ ಲಾಲ್ ಬಹಾದೂರ್ ಶಾಸ್ತ್ರಿ ಮಹಾತ್ಮ ಗಾಂಧೀಜಿಯವರ ಹುಟ್ಟುದಿನದ ಪ್ರಯುಕ್ತ ನಾವು ಅಂಬೇಡ್ಕರ್ ಒಂದು ಪ್ರಾಂಕಾರವನ್ನು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಅಂಬೇಡ್ಕರ್ ಅವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿದ್ದೇವೆ. ಇದು ನಮ್ಮ ದೇಶದ ಒಂದು ಸಂಕೇತ. ಅಂದರೆ ಭಾರತ ಅಂದರೆ ಎಲ್ಲರನ್ನೂ ಸೇರಿ ಬೆಳೆಸಿದಂಥ ಒಂದು ದೇಶ, ಅದು ನಮ್ಮ ಭಾರತ. ಆ ಭಾರತಕ್ಕೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟಂಥವರು ನಮ್ಮ ಅಂಬೇಡ್ಕರ್. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ದಿನ ಭಾರತ ಮುಂದುವರಿದ ದೇಶವಾಗ್ತಾ ಇದೆ. ಅದಕ್ಕೆ ನಾವು ಮಹಾತ್ಮ ಗಾಂಧಿ ಜಯಂತಿ ದಿನ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಂಡು ನಮ್ಮ ಒಂದು ಭಾರತದ ಪ್ರತಿಯೊಂದು ವಿಷಯಗಳಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಮುಖಂಡತ್ವದಲ್ಲಿ ನಮ್ಮ ದೇಶವನ್ನು ಪುನರ್ಸ್ಥಾಪನೆ ಮಾಡುವ ಒಂದು ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ದಿನ ಸ್ವಚ್ಛತೆ ಮುಗಿಸ್ಕೊಂಡು ನಾವೊಂದು ಅಂಬೇಡ್ಕರ್ ಜಿಯವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಮ್ಮ BJP ವತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತ ಬಂಧುಗಳು ಈ ದಿನ 100 ಗಡಿ ದಾಟಿರ್ತಕ್ಕಂಥ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನದಲ್ಲಿ ನಡೆಸಿದಂಥವರಿಗೆ ನಾವು ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಶಿವಣ್ಣವರ ಮಾರ್ಗದರ್ಶನದಲ್ಲಿ ಈ ದಿನ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿದ್ದೇವೆ. ನಾವೆಲ್ಲರಿಗೂ ನಮ್ಮ BJP ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಪಕ್ಷದ ಜವಾಬ್ದಾರಿಯನ್ನಾಗಿ ವರದೇಗೌಡರನ್ನ ನಮ್ಮ ಶ್ರೀನಿವಾಸಪುರ ಮಂಡಲದ ಉಪಾಧ್ಯಕ್ಷರನ್ನಾಗಿ ಈ ದಿನ ಅವರನ್ನು ನಾವು ಸರ್ವಾನುಮತದಿಂದ ಆಯ್ಕೆ ಮಾಡಿಕೊಂಡು ಅವರಿಗೆ ಈ ಪತ್ರವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ನಾಗೇಶ್ ಗಟ್ಟೆಯಲ್ಲಿ ನಾಗೇಶ್ ಅವರು ಬಂದಿದ್ದಾರೆ. ಅವರನ್ನು ನಾವು OBC ಮೋರ್ಚಾದ ಅಧ್ಯಕ್ಷರನ್ನಾಗಿ ಇದನ್ನು ಘೋಷಣೆ ಮಾಡ್ತಾ ಇದ್ದೀವಿ.